ನಿರ್ಮಲಾ ಚಾರಿಟಬಲ್ ಫೌಂಡೇಶನ್ ಶಕ್ತಿಯಿಂದ ಇವತ್ತು ಭದ್ರಾವತಿಯಲ್ಲಿ ಒಂದು ಏನು ಅಂಗವಿಕಲರನ್ನ ಸಾಕಿರುವಂಥ ಒಂದು ತಾಯಿಗೆ ಸಹಾಯಕರಿಗೆ ನಿರ್ಮಲಾ ಚಾರಿಟಬಲ್ ಫೌಂಡೇಶನ್ ಒಂದು ಸರ್ಕಾರಿ ಗಾಡಿ ಅದಕ್ಕೆ ಬೇಕಾಗಿರೋ ಬಂಡವಾಳವನ್ನು ಹಾಕಿ ಅವರು ಸ್ವಾಭಿಮಾನದಿಂದ ಜೀವನ ನಡೆಸಲಿ, ಯಾರದೇ ಇದಿಲ್ಲದೆ ಜೀವನ ನಡೆಸಲಿ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ನಿರ್ಮಲಾ ಚಾರಿಟಬಲ್ ಫೌಂಡೇಶನ್ ಅವರು ಸರ್ಕಾರಿ ಗಾಡಿ ಮತ್ತು ಅದಕ್ಕೆ ಬಂಡವಾಳ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಸರ್ಕಾರಿ ಗಾಡಿನ ಕೊಡೋದಕ್ಕೆ DSS ಇಂದ ಅಂಗವಿಕಲರ ವಿಭಾಗದಿಂದ ಅಧ್ಯಕ್ಷರು ಬಂದಿದ್ದಾರೆ, ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅಂಗವಿಕಲರ ಇಲಾಖೆ ಮತ್ತು ಹಿರಿಯ ನಾಗರಿಕರ ನಿರ್ದೇಶನದಿಂದ ಭದ್ರಾವತಿ ನಮ್ಮ ದಿನೇಶ್ ಸರ್ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪ್ರದೀಪ್ ಅಣ್ಣವ್ರು ಬಂದಿದ್ದಾರೆ, ನಮ್ಮ ಅಬ್ದುಲ್ ಕದೀರ್ ಸರ್ ಇದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಮತ್ತು ನಮ್ಮ ಮಂಜಣ್ಣವರು ಇದ್ದಾರೆ, ರಾಜಶೇಖರ್ ಸರ್ ಇದ್ದಾರೆ, ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವಾಗ ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಅಸ್ಗರ್ ಸರ್ ಇದ್ದಾರೆ, ಸಲ್ಮಾನ್ ಸರ್ ಇದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಹಣದ ಕಾಸು ಇಲ್ಲ, ಯಾವುದು ತಗೊಳ್ತಾ ಇಲ್ಲ, ಫ್ರೀ ಸರ್ವಿಸು ಚಾರಿಟಬಲ್ ಟ್ರಸ್ಟಿಂದ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ನಮಗೆ ಒಂದು ಅಂಗವಿಕಲ ಮಹಿಳೆ ಕೊಡ್ತಾ ಇದ್ದಾರೆ, ಭಾರಿ ಸಂತೋಷ ಆಯಿತು, ಖುಷಿನೂ ಆಯಿತು. ಇದೇ ಥರ ಅವರ ಚಾರಿಟಬಲ್ ಟ್ರಸ್ಟ್ ಇನ್ನೂ ಇತರರಿಗೂ ಹಿರಿಯ ನಾಗರಿಕರಿಗೂ ಸಂಬಂಧಪಟ್ಟಂಗೆ ಎಲ್ಲ ಅಂಗವಿಕಲರುಗಳಿಗೂ ಹುಡುಕಿ ಅವರು ಸ್ವಾಭಿಮಾನವಾಗಿ ಬದುಕಬೇಕು, ಸ್ವಾಭಿಮಾನವಾಗಿ ಯಾರ ಹತ್ತೊಡೆಯಲ್ಲಿ ಇರಬಾರ್ದು ಅನ್ನೋದು ಅನಿಸಿಕೆಯಿಂದ ಅವರು ಬಾಳಿ ತೋರಿಸ್ತಾರೆ. ಜೀವನ ಮಾಡೋದಂಥ ಒಂದು ಮಾದರಿ ಎಲ್ಲರಿಗೂ ಇಲ್ಲಿ ಬಂದಿರೋಂಥ ಇತರರಿಗೂ ಒಂದು ಮಾದರಿಯಾಗಿ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿರೋಂಥ ಮುಖಂಡರಿಗೂ ಒಂದಿಸ್ತಾ ಎರಡು ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ನೋಡಿ ನಿನ್ನೆ ನಾವು ವಿಡಿಯೋ ತೋರಿಸಿ ಈ ಥರ ಮಾಡಿದ್ದೀವಿ ಅಂತ ಒಂದು ಕಾಂಟ್ರಾಕ್ಟರ್ ಅವರವರು ಯಾವ್ದು ಹೆಸರು ಕಾಂಟ್ರಾಕ್ಟರ್ ಹೆಸರು ಕೊಟ್ಟರು ಚಂದ್ರು ಅಂತ ಅವರಿಗೆ ಕೊಟ್ಬಿಡಿ ಅಂತ 1000 ರೂಪಾಯಿ ಕೊಟ್ಟರು. ತಗೊಳಕ್ಕಾಗಿ 1000 ರೂಪಾಯಿ ಕೊಟ್ಟರು ಬಂಡವಾಳ ಇಟ್ಕೊಳ್ಳಿ. ಅದಾದ್ಮೇಲೆ 2000 ಅಂತ ನಮ್ಮ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧ್ಯಕ್ಷರು ನಮ್ಮ ದೇವರಾಜ್ ಅವರು 2000 ಕೊಟ್ಟರು, ಅವ್ರು ಬಂಡವಾಳ ಕೊಟ್ಟಿದ್ದೀವಿ. ಅದೇ ರೀತಿ ಕಲ್ಲಗಾಡಿಗೆ ಸ್ವಲ್ಪ ನಮಗೆ ಸಹಾಯ ಮಾಡಿದಂಥ ಸಚಿನ್ ಅಂತ ಅವರು ಮಾಡಿದ್ದಾರೆ, ಅವ್ರು ಬರೋಕ್ಕಾಗಿಲ್ಲ, ಬಂದಿದ್ರು ಹೋಗ್ಬಿಟ್ರು, ಟೈಮ್ ಆಯ್ತಂತ. ನಿಮಗೆ ಯಾರೇ ಇರಲಿ ಪ್ರತಿ ವಾರ್ಡ್ ಪ್ರತಿ ಗ್ರಾಮ ಪಂಚಾಯತ್ ಈ ಥರ ಕಷ್ಟದವ್ರು ಇರ್ತಾರೆ, ನಮಗೆ ತೋರಿಸಿ ನಾವು ಮಾಡ್ತೀವಿ. ಅದಕ್ಕಂತ ದಿನೇಶನ ಇದ್ದಾರೆ ಅಂತ ದಿನೇಶನ ಇದ್ದಾರೆ. ನೀವು ಯಾವುದೇ ಸಮಸ್ಯೆ ಇದ್ದರೆ ನಮಗೆ ಹೇಳಿ, ನಾವು ಅವ್ರಿಗೆ ಕಳಿಸ್ತೀವಿ. ಅದಕ್ಕೆ ನಾನು ಕಾಂಡಿಕಲ್ ಅಧಿಕಾರಿನ ಕಳಿಸಿದ್ದೀವಿ. DSS ಇಂದ ಕಾರಣ ಕಾಂಡಿಕರಾಜ್ ಬಂದಿದ್ದಾರೆ, ಅವರು ಬಂದಿದ್ದಕ್ಕೆ ತುಂಬ ಜನ. ಆಮೇಲೆ ಕದೀರ್ ಸರ್ ಅವರು ಬಂದಿದ್ದಾರೆ, ನಮ್ಮ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅವರೆಲ್ಲ ಮಿಕ್ಕಿರೋಳು ನಮ್ಮ ರಾಜೇಶನ್ ಅವರು ಬಂದಿದ್ದಾರೆ. ಯಾರೇ ಇರಲಿ ಪ್ರತಿಯೊಂದು ನಮಗೆ ತೋರಿಸಿ ಜನನ ನಾವು ರೆಡಿ ಮಾಡ್ತೀವಿ. ಮಧುಕರ್ ಶೆಟ್ಟಿ ಅಂತ ಅವ್ರು ಹುಟ್ಟಿದ ಹಬ್ಬ ಇತ್ತು, ಅವ್ರ ಕಾರಣ ಅಂತ ಕೊಡೋಕ್ಕಾಗಿಲ್ಲ. ಯಾರೇ ಪೊಲೀಸ್ ಆಗಿದ್ರು ಅವ್ರ ಥರ ಕೆಲಸ ಮಾಡಿ. ನಮ್ಮ ಕಡೆಯಿಂದ ಒಂದು ಸಣ್ಣ ಕಲ್ಲೇ ಕೊಟ್ಬಿಡೋಣ. ಯಾರನ್ನು ಭಿಕ್ಷೆ ಬೇಡೋದಕ್ಕೆ ಪ್ರೇರೇಪಣೆ ಮಾಡಿದ್ರೆ ಅವರು ಸ್ವಂತ ದುಡ್ಡ ಮೇಲೆ ದುಡಿಯೋದಕ್ಕೆ ಅವ್ರಿಗೆ ಬೇಕಾಗಿರೋಂಥ ಏನು ಮೂಲ ಸೌಕರ್ಯಗಳನ್ನು ನಾವೆಲ್ಲ ಸಮಾಜದವರು ಕೊಟ್ಟರೆ ಇವತ್ತು ಭಾರತದಲ್ಲಿ ಭಿಕ್ಷಾಟನೆ ಅನ್ನೋದು ಇರೋದಿಲ್ಲ. ನಾವು ಸಹಾಯ ಮಾಡಬೇಕಾಗಿರೋದು ಕೇಳದೇ ಇರೋ ದೇವರಿಗೆ ಹೋಗ್ಬಿಟ್ಟು ಉಂಡಿಗೆ 1000 ರೂಪಾಯಿ, 1,00,000 ರೂಪಾಯಿ, ಒಡವೆ ಗಿಡವೆ ಎಲ್ಲದನ್ನು ತಗೊಂಡಾಗ ಆಸ್ತಿ ಸಮೇತ ಬರ್ಕೊಡ್ತೀವಿ. ಆದರೆ ಆ ದೇವ್ರು ಹೇಳೋದೇನು ಅಂದರೆ ನೀನು ಯಾರಿಗೆ ಸಹಾಯ ಮಾಡ್ತೀವಿ ಅವನೇ ನಿನ್ನೊಂದು ದೇವರು ಅಂತ ಇದು ಮಾಡ್ತಾನೆ. ನೀವು ಸಹಾಯ ರೂಪದಲ್ಲಿ ದೇವರನ್ನ ಕಾಣ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಪ್ರತಿ ಗ್ರಾಮ ಪ್ರತಿ ವಾರ್ಡಲ್ಲಿ ವಾಲಂಟ್ರಿಯಾಗಿ ಯುವಕರು ಮುಂದಕ್ಕೆ ಬರಬೇಕು. ಏನು ನಿಮ್ಮೂರಲ್ಲಿ ಸಮಸ್ಯೆ ಇದೆ, ಈಗ ಗೆದ್ದಿರೋಂಥ ಯಾರು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇಲ್ಲ, ನೋಡ್ತಾ ಇರ್ಬೋದು. ಇವರಿಗೆ ವಿಕಲಚೇತನದ ಏನು ಸ್ಟೈಫಂಡ್ ಆಗಿರ್ಬೋದು, ಅವರಿಗೆ ಸರ್ಕಾರದಿಂದ ಬರಬೇಕಾಗಿರೋಂಥ ಸೌಲಭ್ಯಗಳು ಯೋಜನೆಗಳು ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಏನು ದಾಖಲೆಗಳು ಬೇಕು, ಏನೇನೆಲ್ಲ ಅವ್ರಿಗೆ ಸೌಕರ್ಯ ಬೇಕು ಸರ್ಕಾರದಿಂದ ಅದನ್ನು ಕೊಡ್ಸೋದಕ್ಕೆ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ, ನಮ್ಮ ಸಮಾಜ ಸೇವಕರು, ಯುವಕರುಗಳ ಮುಖಾಂತರ ಸೇರ್ಕೊಂಡು ಅವ್ರಿಗೆ ಸಹಾಯ ಮಾಡೋಂಥ ಕೆಲಸಗಳು ಮಾಡ್ತೀವಿ. ಇದಕ್ಕೆ ಹೆಚ್ಚಿನದಾಗಿ ನಿಮ್ಮ ಸಹಕಾರ ಬೇಕು. ನಿಮ್ಮ ಕಣ್ಮುಂದೆ ಎಲ್ಲಾದರೂ ಈ ಥರ ಅಸಹಾಯಕರು ಕಂಡ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಂದರೆ ನಮಗೆ ತಿಳಿಸಿ. ನೀವು ಎಲ್ಲ ಜೊತೆಗೆ ನಿಂತ್ಕೊಂಡು ಸಮಾಜದ ಮೂಲಕ ಅವ್ರಿಗೆ ಸಹಾಯ ಮಾಡೋದನ್ನೋದು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸಣ್ಣ ಕಾರ್ಯಕ್ರಮ ಅವರು ಹ್ಯಾಂಡಿಕ್ಯಾಪ್ಟ್ ಅವರು ಅವ್ರಿಗೆ ಪಾಪ ಜೀವನ ಮಾಡೋಕ್ಕೆ ಇನ್ನೂ ಅವ್ರಿಗೆ ಆಧಾರ ಇರಲಿಲ್ಲ. ಹಾಗಾಗಿ ನಮ್ಮ ಪ್ರಶಾಂತ್ ಅವರು ಭಾಳ ಜನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬ ನೋಡ್ತಾ ಇರ್ತೀನಿ ನಾನು. ಹಾಗಾಗಿ ಅವ್ರು ಎಲ್ಲಿ ಹುಡುಕ್ತಾರೋ ಗೊತ್ತಿಲ್ಲ, ಆದರೂ ಮಾಡ್ಕೊಡ್ತೀನಿ. ಹಾಗಾಗಿ ಪ್ರಶಾಂತ್ ಅವರು ಏನು ಇವರು ಕಾರ್ಯ ಮಾಡ್ತಿದ್ದಾರೆ, ಅವರಿಗೆ ಹಿಂದೆ 1 ವರ್ಷದಿಂದ ನಮ್ಮ ಅಣ್ಣಮಲೆ ಸಾಹೇಬ್ ಬಂದಿದ್ರು. ಉತ್ತಮವಾದಂಥ ಕಾರ್ಯವನ್ನು ತಮ್ಮ ಮುಂದೆ ನಾವೆಲ್ಲ ನೋಡ್ತಾ ಇದ್ದೀರಾ.
ಇದು ಒಂದೇ ಅಲ್ಲ, ಹಿಂದೆ ಕುರಿಗಳು ಸಹ ಬೇರೆ ಒಬ್ಬರಿಗೆ ಕೊಟ್ಟಿದ್ದಾರೆ. 2 ಕುರಿಗಳನ್ನು ಕೊಟ್ಟು ಆ ಕುರಿಗಳನ್ನು ಬೆಳೆಸಿ ಮುಂದೆ ಅವ್ರ ಜೀವನಕ್ಕೆ ಅನುಕೂಲವಾಗಲಿ ಅಂತೇಳಿ ಅವ್ರಿಗೂ ಸಹ ಸಹಾಯ ಮಾಡಿದ್ದಾರೆ. ಹೀಗೆ ಅನೇಕ ಸಹಾಯ ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನಿಂದ ಆಗ್ತಾಯಿದೆ. ಈಗ ಉತ್ತಮ ಕಾರ್ಯ ನಡೀತಾ ಇರಲಿ. ಇವರ ಜೊತೆ ನಮ್ಮ ಸಹಕಾರ, ಸಲಹೆ, ಸಹಮತ ಇದೆ ಅಂತ ಹೇಳ್ತಾ ನನಗೆ ನಾನು ಮಾತನ್ನು ಧನ್ಯವಾದಗಳು. ಶಿವಕುಮಾರ್ ಸರ್ ಬಂದಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ. ಸಮಾಜ ಕಲ್ಯಾಣ ಇಲಾಖೆ ಏನು ಇವರಿಗೆ ಏನಾದರೂ ಸೌಲಭ್ಯ ಸಿಗೋದಿದ್ರೆ ಅದ್ರ ಬಗ್ಗೆ ಬರೋದಿಲ್ಲ. ಎಲ್ಲರಿಗೂ ಇದೇ ರೀತಿಯಾಗಿ ಬಂದಿರೋಂಥ ಕಾರ್ಯಕ್ರಮಕ್ಕೆ ನಾವು ಈತ ಬರ್ತಾಯಿ ಮಾತಾಡ್ಬೋದು. ಈತ ಬರ್ತಾ ನಮಗೆ ಮನೆ ಇಲ್ಲ, ಮಠ ಇಲ್ಲ, ಗಂಡ ಇಲ್ಲ. ಅವ್ರ ಗಂಡ ಬಿಟ್ಟೋಗಿದ್ದಾನೆ, ಮಗು ಕೈಯಲ್ಲಿ ಕೊಟ್ಟು ಬಿಟ್ಟೋಗಿದ್ದಾನೆ. ನಮಗೆ ಹೊರಗಡೆ ಬಾಡಿಗೆ ಕೊಟ್ಟಿಲ್ಲ ಅಂತ ನಿನ್ನೆ ರಾತ್ರಿ ಈಗ ಆಯ್ತು ಸರ್. ಇವರೇ ಬಂದು ಈಗ ಸಮಾಧಾನ ಹೇಳಿ ನನಗೆ ತಿನ್ನೋಕ್ಕಿಲ್ಲ, ಅವ್ರಿಗೆ ಏನಾದ್ರು ಮಾಡ್ತೀವಿ. ನಮ್ಮ ಎಲ್ಲರೂ ಒಂದೇ ಕಡೆ ಆದ್ರೆ ಆಗಲ್ಲ, ಎಲ್ಲರೂ ಜೊತೆ ಸೇರ್ಬೇಕು. ಅವಾಗ ನಾವು ಒಂದು ಹೆಲ್ಪ್ ಮಾಡ್ತೀವಿ. ಪ್ರತಿ ವಿಡಿಯೋ ನೋಡಿದವರು ಈ ಥರ ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆಗಿಲ್ಲ ಅಂದ್ರೆ ಶೇರ್ ಮಾಡಿ. ಪ್ರತಿ ತಿಂಗಳಿಗೆ ನಿಮ್ಮ ಕೈಲಿ 50 ರೂಪಾಯಿ 100 ರೂಪಾಯಿ ಕೊಡಿ. ಈಗ ಸುಮಾರು ಜನ ಇದ್ದಾರೆ, ಅವ್ರಿಗೇನೋ ಒಂದು ಬದಲಾವಣೆ ತರ್ಬೋದು ನಾವು. ಕಾರ್ಯಕ್ರಮ ಐತೆ ಅಷ್ಟು ನನ್ನ ಗಂಡ ಬಿಟ್ಟೋಗಿದ್ದಾನೆ, ಒಂದು ಮಗು ಕೊಟ್ಟೋಗಿದ್ದೇನೆ. ಬಂದ್ರೆ ಏನು ಕೊಡಲ್ಲ, ಏನು ತಂದಾಕಲ್ಲ, ರೇಷನ್ ಏನು ತಂದಾಕಲ್ಲ. ಆರಂಭ ಬಂದ್ರೆ ಜಗಳ ಆಡ್ತಾಳೆ, ಬಹಳ ಹಿಂಸೆ ಕೊಡ್ತಾರೆ ಸರ್. ಈಗ ನಿಮಗೆ ಇವರು ಸಹಾಯ ಮಾಡ್ತಿದಾರ? ಈಗ ಸಹಾಯ ಮಾಡ್ತಿರೋದು ಇವರೇ, ಹೆಲ್ಪ್ ಮಾಡ್ತಾರೆ ಇವರೇ. ಗಾಡಿ ಎಲ್ಲ ಕೊಟ್ಟು ಮಾಡ್ತಿದ್ದಾರೆ ಸರ್. ಈಗ ಆರಾಮಾಗಿದ್ದೀರಾ? ಈಗ ಪರವಾಗಿಲ್ಲ. ಏನಾಗ್ಬೇಕಮ್ಮ ಇವರಿಗೆ? ತಾಯಿ ಆಗ್ಬೇಕು ಸರ್. ತಾಯಿ ನಾನು ಗಂಡ ಸತ್ತು 4 ವರ್ಷ ಆಯ್ತು. 4 ವರ್ಷಗಳಿಂದ ಈಗ ಸಾಕ್ತಾ ಇದ್ದೀನಿ. ಅವ್ರ ಗಂಡ ಬಿಟ್ಟು ಹೋಗಿರೋ ಅದು 4 ವರ್ಷ. ಮಗು ಸಾಕ್ತಿರೋದು. ನನ್ಗೆ ವಯಸ್ಸು ಹೋಯ್ತು, ಯಾವ ಇದು ಇಲ್ಲ, ನನಗೆ ಗಂಡು ಮಕ್ಳಿಲ್ಲ, ಮನಿಲ್ಲ, ಮಟ್ಟಿಲ್ಲ, ಅಕ್ಕಿ ಉಣ್ಣಕ್ಕೂ ತೊಂದ್ರೆ, ಎಲ್ಲಕ್ಕೂ ತೊಂದ್ರೆ ಸರ್. ನಾನು ಎಲ್ಲಿಂದ ತಂದು ಹಾಕ್ಲಿ? ನಾನು ಗಾಡಿ ತಿಳ್ಕೊಂಡ್ ಹೋಗ್ಬೇಕು, ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು. ಪರಿಸ್ಥಿತಿ ಹಿಂಗೈತಿ ಸರ್. ಮನೆ ಅಂತೂ ಇರಕ್ಕೊಂದು ನೆರಳಿಲ್ಲ ನನಗೆ. ಯಾರೇ ಭದ್ರಾವತಿ ನೋಡೋರು ಈ ಥರ ತರಕಾರಿ ಎಲ್ಲ ಈಸ್ಕೊಳ್ಳಿ. ಅವ್ರಿಗೆ ಭಿಕ್ಷೆ ಬಿಡಕ್ಕೆ ಬಿಟ್ಟಿಲ್ಲ, ನಾವು ಒಂದು ಅಂಗಡಿ ಹಾಕಿ ಕೊಟ್ಟಿದ್ದೀವಿ. ಅವ್ರ ಹತ್ರ ವ್ಯಾಪಾರ ಮಾಡಿ ಅವ್ರಿಗೆ ಜೀವನ ರೂಪಿಸ್ಕೊಡಿ. ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಅಷ್ಟೇ. ಎಲ್ಲರಿಗೂ ಬಂದಿದ್ದು ಧನ್ಯವಾದಗಳು. ಎಲ್ಲರಿಗೂ ಬಂದಿದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ಸಮಾಜಮುಖಿ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಯುವ ಅಭಿಮಾನಿಗಳಿಗೆ ಈ ಮೂಲಕ ನಾನು ವಂದನೆಗಳು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.